ನಮಸ್ತೆ ಎಜಿಎಸ್ಕೆ ಲೋಕಸಭಾ ಚುನಾವಣೆ ರಂಗೇರಿದ್ದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಹೈ ವೋಲ್ಟೇಜ್ ಅಖಾಡವಾಗಿ ಮಾರ್ಪಟ್ಟಿದೆ. ಇಂದು ಬಿಜೆಪಿ ಪಕ್ಷ ಸಂಸ್ಥಾಪನೆ ಆಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದ ಮಾಜಿ ಶಾಸಕರು ಆದ ಸಂಜಯ್ ಪಾಟೀಲ್ ಮತ್ತು ಅನಿಲ್ ಬೆನಕೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಭರ್ಜರಿ ಬ್ಯಾಟಿಂಗ್ ಬೀಸಿದ್ದಾರೆ. ನಾ ಅಂತ ಇಲ್ಲಿ ಬಿಜೆಪಿ ಗೆಲ್ಲೋದು ಖಚಿತ ಅಂತ ಹೇಳ್ತಾ ಇದ್ದೀನಿ. ಬಿಜೆಪಿನ ಗೆಲ್ಲೋದ ಇದು ಬಿಜೆಪಿ ಬೆದರಕೋಟೆ. ಬಿಜೆಪಿ ಕಾರ್ಯಕರ್ತರ ರಾತ್ರಿ ಆಗಲಿ ದುಡಿತಾರೆ. ಬರೀ ಚುನಾವಣೆ ಬಂದಾಗ ಅಷ್ಟೇ ಅಲ್ಲ, 12 ತಿಂಗಳು ಕೆಲಸ ಮಾಡುವಂತ ಪಾರ್ಟಿ ಯಾವ್ದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಕಾರ್ಯಕರ್ತರು ಯಾವಾಗಲೂ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಅದಕ್ಕೆ ಆ ಕಾರ್ಯಕರ್ತರ ಶ್ರಮ ವೇಸ್ಟ್ ಹೋಗೋದಿಲ್ಲ ಅಂತ ವಿಶ್ವಾಸದಿಂದ ಮತ್ತೊಮ್ಮೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ತಾರೆ. ಜಗದೀಶ್ ಶೆಟ್ಟರ್ ಅವರ ಸಂಸದರಾಗಿ ನರೇಂದ್ರ ಮೋದಿಜಿ ಅವ್ರ ಕೈ ಬಲಪಡಿಸ್ಲಿಕ್ಕೆ ದಿಲ್ಲಿಗೆ ಹೋಗ್ತಾರಂತ ನಮಗೆ ವಿಶ್ವಾಸ ಇದೆ. ಸರ್, ಈಗ ವಿಶೇಷವಾಗಿ ನಿಮ್ಮ ಎದುರಾಳಿ ಆಗಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಪೂರ್ಣ ಹೆಬ್ಬಾಳ್ಕರ್ ಅವರು ವಿಶೇಷವಾಗಿ ಸಾಕಷ್ಟು ಕಡೆ ಹೇಳ್ಕೊಂಡು ಓಡಾಡ್ತಾವ್ರು. 2.5 ಲಕ್ಷದಲ್ಲಿ ನಾವು ಗೆದ್ದಾಯ್ತು, ಬರೀ ಲೀಡ್ ಮಾತ್ರ ಇದು ಮಾಡ್ತಾ ಇದೀವಿ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಚಂದ್ರರಾಜ್ ಜಾರಕಿಹೊಳಿ ಇರ್ಬೋದು, ಇದಕ್ಕೇನು ಪ್ರತಿಕ್ರಿಯೆ ಕೊಡ್ತೀರಾ? ಮುಂಗೇರಿ ಲಾಲ್ಗೆ ಹಸೀನ್ ಸಪೋರ್ಟ್ ಇಷ್ಟೇ ಹೇಳ್ಬೋದು. ಅವರ ಈಗ 1-2 ಚುನಾವಣೆ ಗೆದ್ದಿದ್ದಾರೆ, ವಿಧಾನ ಪರಿಷದ ವಿಧಾನಸಭೆ. ಅದಕ್ಕೆ ಸ್ವಲ್ಪ ಗಾಳಿವಾಗಿದ್ದಾರೆ, ನಶೆವಾಗಿದ್ದಾರೆ. ರಾತ್ರಿ ಸೂರ್ಯೋದಯ ಹುಟ್ಟುತ್ತಂತ ಕನಸು ನೋಡ್ತಾ ಇದ್ದಾರೆ. ಆದ್ರೆ ಬರುವಂತ 4 ಜೂನ್ಕ ಫಲಿತಾಂಶ ಬಂದಾಗ ಅವ್ರಿಗೆ ಗೊತ್ತಾಗ್ತೈತಿ. ನಾವು ಅವ್ರ ಮೇಲೆ ಟೀಕೆ ಮಾಡೋದಂತ ಮಾತಾಡ್ತಾ ಇಲ್ಲ, ಆದ್ರೆ ಅಹಂಕಾರ ಬರಬಾರ್ದು. ಅವ್ರಿಗೆ ಅಹಂಕಾರ ಬಂದಿದೆ, ಅದಕ್ಕೆ ಉತ್ತರ ನಮ್ಮ ಬೆಳಗಾವಿ ಮತದಾರ ಬಾಂಧವರು ಕೊಡ್ತಾರೆ. ತಾವು ಸಹ ಬೆಳಗಾವಿ ಒಂದು ರೀತಿ ಗ್ರಾಮೀಣ ಶಾಸಕರಾಗಿದ್ದವರು, ಸಾಕಷ್ಟು ಈ ಕಡೆ ಭಾಗದ ಸಮಸ್ಯೆಗಳ ಬಗ್ಗೆ ಗೊತ್ತಿದೆ. ಕೇಂದ್ರ ಸರ್ಕಾರದಿಂದ ಏನಾದ್ರು ವಿಶೇಷವಾಗಿ ಜಗದೀಶ್ ಶೆಟ್ಟರ್ ಅಂತ ಹಿರಿಯ ರಾಜಕಾರಣಿಗಳು ಸಾಕಷ್ಟು ಕೇಂದ್ರ ಸರ್ಕಾರದ ಒಂದು ರೀತಿ MP ಆದ್ರೆ ಸಾಕಷ್ಟು ಈ ಕಡೆ ಭಾಗದ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಏನು ಸಮಸ್ಯೆಗಳನ್ನ ಅವ್ರ ಕಡೆ ಒತ್ತಾಯ ಮಾಡ್ತಿದ್ರು ಪೂರಕವಾಗಿ. ಜಗದೀಶ್ ಶೆಟ್ಟರ್ ಅವರ ಒಬ್ಬರ ಅನುಭವಿ ನಾಯಕರು, ಮತ್ತ ಅವರ ಮಂತ್ರಿ ಆಗ್ತಾರ ಅಂತ ಒಂದು ವಿಶ್ವಾಸ ಕೂಡ. ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ಇದಾರ ಅಂದ್ಮೇಲೆ ಅವ್ರು ಗೆದ್ದು ಬಂದ್ರು ಮಂತ್ರಿ ಆಗ್ತಾರ ಅಂತ ಒಂದು ಇಲ್ಲಿರುವಂತ ನಮ್ಮೆಲ್ಲ ಕಾರ್ಯಕರ್ತರ ಭಾವನೆ. ಮಂತ್ರಿ ಆಗೋ ಜೊತೆಗೆ ನರೇಂದ್ರ ಮೋದಿಜಿ ಅವ್ರ ವಿಜನ, ನರೇಂದ್ರ ಮೋದಿ ಅವ್ರು ಮಾಡ್ತಾ ಇರೋ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಡೆವಲಪ್ಮೆಂಟ್ ಇದೆ ಅಜೆಂಡಾ ಮೊದ್ಲಿಂದ 10 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಇದೆ. ಆ ಒಂದು ಅಜೆಂಡಾ ಕಣ್ಣೆದುರುಗಡೆ ಇಟ್ಕೊಂಡ ಜಗದೀಶ್ ಶೆಟ್ಟರ್ ಅವ್ರ ನೇತೃತ್ವದಲ್ಲೂ ಮುಂದ ಬೆಳಗಾವಿ ಅಭಿವೃದ್ಧಿ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ನಮ್ಮ ಎಲ್ಲಾ ನಾಯಕರು ಕೂಡ ಮಾಡ್ತಾರು. ಮತ್ತೇನ ಜನ ಒಂದು ಕನಸು ನೋಡ್ತಾ ಇದಾರೆ, ಆ ಕನಸು ನನಸಾಗ್ತೈತೆ ಅಂತ ನಮ್ಗೆ ವಿಶ್ವಾಸ ಇದೆ. ಜಗದೀಶ್ ಶೆಟ್ಟರ್ ಅವರ ಸೊಸೆ ಸುರೇಶ್ ಅಂಗಡಿ ಅವರ ಪುತ್ರಿ ಆಗಿರ್ತಕ್ಕಂಥ ಶ್ರದ್ಧಾ ಶೆಟ್ಟರ್ ಅವರು ಮಾತು ಹೇಳಿದ್ರು. ಸರ್, ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ತಾತ್ಕಾಲಿಕವಾಗಿದ್ದಾವೆ, ನಮ್ಮ ಬಿಜೆಪಿ ಸರ್ಕಾರದ ಗ್ಯಾರಂಟಿಗಳೇ ಒಂದ್ ರೀತಿ ಪರ್ಮನೆಂಟ್ ಅಂತ ಹೇಳಿದ್ರು. ಅದಕ್ಕೆ ನೆನ್ನೆ ಚಂದ್ರರಾಜ್ ಜಾರಕಿಹೊಳಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಸರ್, ಅವೆಲ್ಲ ಸುಳ್ಳು ಹೇಳ್ತಾವೆ, ನಮ್ಮವೇ ಪರ್ಮನೆಂಟು, ಜನಗಳಿಗೆ ನಿಜವಾಗೂ ಸದುಪಯೋಗ ಹೋಗ್ತಕ್ಕಂಥದ್ದು ನಮ್ಮ ಗ್ಯಾರಂಟಿ ಯೋಜನೆಗಳು. ಚಂದ್ರರಾಜ್ ಜಾರಕಿಹೊಳಿ ಅವರು ಏನು ಮಾತಾಡ್ತಾರ ಅದ್ರ ಬಗ್ಗೆ ಮಾತಾಡೋದು ಸ್ವಲ್ಪ ಕಷ್ಟ. ಯಾಕಂದ್ರ ಆ ಗಾಡಿಗೆ ಈಗ ಸದ್ಯಕ್ಕೆ ಬ್ರೇಕ್ ಇಲ್ಲ, ಗಾಡಿ ಓಡ್ತಾ ಇದೆ, ಓಡ್ಲಿ. ಆದ್ರೆ ನರೇಂದ್ರ ಮೋದಿಗೆ ಜಗತ್ತು ಮೆಚ್ಚೈತಿ, ಜಗತ್ತು ಒಪ್ಕೊಂಡಿದೆ. ನರೇಂದ್ರ ಮೋದಿ ಅವರ ತುಲನೆ ಇಲ್ಲಿ ಇರುವಂತ ಸಿದ್ದರಾಮಯ್ಯ ಅವರ DK ಶಿವಕುಮಾರ್ ಜೊತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈಗಾಗಲೇ ಏನು 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಅದು ಎಷ್ಟು ಸರಿಯಾಗಿ ಮುಟ್ತಾ ಇದೆ ಇಲ್ಲಿ ಕರ್ನಾಟಕ ಜನ ನೋಡ್ತಾ ಇದ್ದಾರೆ. ಮತ್ತ ಎಲ್ಲತ್ರ ಇಂಪಾರ್ಟೆಂಟ್ ಮಹತ್ವದಿರೋದಂದ್ರ ದೇಶ ಸುರಕ್ಷಿತ ಉಳಿದ್ರೆ ನಮ್ಮ ಎಲ್ಲ ರಾಜ್ಯಗಳು ಇರಾಕ್ ಸಾಧ್ಯ ಇದೆ, ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ ಇದೆ. ನಮ್ಮ ದೇಶ ಸುರಕ್ಷಿತ ಉಳಿಯೋದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಇದು ಸಾಮಾನ್ಯ ಮಾತ. ಪ್ರತಿಯೊಬ್ಬ ಯುವಕಗ, ಮಹಿಳೆಯರ್ಗ, ರೈತರಿಗೆ, ಭಾರತೀಯ ನಾಗರಿಕತ್ವ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಗ, ಮತ್ತೆ ವಿಶೇಷವಾಗಿ ಅವನ ದೇಶ ಮೇಲೆ ಯಾರು ಪ್ರೀತಿ ಮಾಡ್ತಾರೋ ಅವ್ರು ನರೇಂದ್ರ ಮೋದಿಗ ಆದ್ಯತೆ ಕೊಡ್ತಾರೋ. ಅದಕ್ಕೆ ಇವೆಲ್ಲ ಉಳ್ಕಿದ್ದು ಬರೀ ಚರ್ಚೆ ಮತ್ತು ಚುನಾವಣೆ ಬಂದಾಗ ಬಾಯಿಗೆ ಬಂದಿನ ಮಾತಾಡುವಂತ ಒಂದು ಸ್ವಭಾವ ಮಾತಾಡ್ತಾ ಇದಾರೆ. ಮಾತಾಡ್ಲಿ. ಆದ್ರೆ ನರೇಂದ್ರ ಮೋದಿ ಬಗ್ಗೆ ಇಡೀ ಜಗತ್ತ ಮೆಚ್ಚುತ್ತಾ ಇದೆ, ಒಪ್ಕೋತಾ ಇದೆ ಅವ್ರ ನೇತೃತ್ವ. ಇಲ್ಲಿ ಜನನು ಅದೇ ಮಾಡ್ತಾರು. ಉಳ್ಕಿದೆಲ್ಲ ವಿಷಯಗಳ ನಾ ಮತ್ತೊಂದು ಮತದಾರ ಬಾಂಧವರಿಗೂ ವಿನಂತಿ ಮಾಡ್ತೀನಿ, ನಿಮ್ಗೆ ರಾಮ ಮಂದಿರ ಕಟ್ಟಿನವ್ರು ಬೇಕೋ, ಏನೋ ರಾಮ್ ಹುಟ್ಟಿಲ್ಲ ಅಂತ ಹೇಳೋರು ಬೇಕೋ, ನಿಮ್ಗೆ ದೇಶ ಸುರಕ್ಷಿತ ಇಡೋರು ಬೇಕೋ, ಏನು ಇಲ್ಲೇ ಕರ್ನಾಟಕದಲ್ಲಿ ಉದಾಹರಣೆ ಹೇಳುದಂದ್ರೆ ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿ ರಾಜ್ಯಸಭಾ ಚುನಾವಣೆಯಲ್ಲಿ ಗೆದ್ದು ಬಂದ ಮೇಲೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಗಳು ಕೇಳಲಿಕ್ಕೆ ಬರ್ತಾವೆ. ಕಾಂಗ್ರೆಸ್ ಸರ್ಕಾರ ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಗಳು ಕೇಳುವಂತ ನಮ್ಮ ದುರ್ಭಾಗ್ಯ. ಅದು ನಿಮಗೆ ದುರ್ಭಾಗ್ಯ ಮತ್ತೊಮ್ಮೆ ಬೇಕು ಈ ದೇಶದಲ್ಲಿ. ಪಾಕಿಸ್ತಾನ ಜಿಂದಾಬಾದ್ ಹೇಳೋರು ಬೇಕಾಗಿದ್ರೆ ಕಾಂಗ್ರೆಸ್ಗೆ ಓಟ್ ಹಾಕ್ರಿ, ಭಾರತ್ ಮಾತಾ ಕಿ ಜಯ ಅಂತ ಹೇಳೋರು ಬೇಕಾಗಿದ್ರೆ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕ್ರಿ. ಒಂದು ವ್ಯಕ್ತಿ ಮೇಲೆ, ಒಂದು ಪರಿವಾರ ಮೇಲೆ ಪ್ರೀತಿ ಮಾಡುವಂತ ಕಾಂಗ್ರೆಸ್ ಪಕ್ಷ ಮತ್ತು ದೇಶ ಮೇಲೆ, ದೇಶದ ಸಂಸ್ಕೃತಿ ಮೇಲೆ ಪ್ರೀತಿ ಮಾಡುವಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕ್ರೆ
ದೇಶಕ್ಕೆ ಓಟ್ ಹಾಕಂಗಿದೆ, ಕಾಂಗ್ರೆಸ್ಗೆ ಓಟ್ ಹಾಕರ ಪಾಕಿಸ್ತಾನ್ಗೆ ಓಟ್ ಹಾಕಂಗಿದೆ ಅಂತ ಇದು ಬಹಳ ಖಂಡಿತವಾಗಿ ನಾ ಹೇಳ್ತಾ ಇದ್ದೀನಿ. ಜನ ಇದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಸರ್, ಈಗ ಇನ್ನೊಂದು ವಿಶೇಷವಾಗಿ ಸಂಜಯ್ ಪಾಟೀಲ್ ಅಂದ್ರೆ ತುಂಬಾ ನೇರ ನಡೆನುಡಿ ವ್ಯಕ್ತಿ. ಸಾಕಷ್ಟು ಒಂದ್ ರೀತಿ ಅವರು ಸಹ ಈ ಬಾರಿ ಆಕಾಂಕ್ಷಿ ಆಗಿದ್ರು ಅಂತ ಹೇಳ್ಬಿಟ್ಟು ಆಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಭಿಮಾನಿಗಳು ಒತ್ತಾಯ ಮಾಡಿದ್ರು. ಮತ್ತೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಸಿಕ್ಕಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮ್ಗೆ ಏನಾದ್ರು ಸೂಕ್ತ ಸ್ಥಾನಮಾನ ಸಿಗ್ಬೋದು ಅಂತ ನಿರೀಕ್ಷೆ ಮಾಡ್ತೀನಿ. ನಾ ಯಾವ್ದು ಆಸೆ ಮಾಡುದಿಲ್ಲ. ಇದು ಮೊದಲೇ ಸಲ ಅಲ್ಲ, ಇದು 3ನೇ ಸಲ. ಮಂಗಲಾ ಅಂಗಡೀಜಿ ಅವರು MP ಆಗ್ಬೇಕಾದ್ರು ಅಲ್ಲಿಗೂ ನಾ ರೇಸ್ನಾಗಿದ್ನಿ, MLA ಎಲೆಕ್ಷನ್ದಾಗ ರೇಸ್ನಾಗಿದ್ನಿ, ಈಗೂ ರೇಸ್ನಾಗಿದ್ನಿ. ಆದ್ರೆ ಸಂಜಯ್ ಪಾಟೀಲ್ ಮಹತ್ವದಲ್ಲ, ದೇಶ ಮಹತ್ವದ. ದೇಶ ಉಳಿಬೇಕು. ನನ್ನಂತವ್ರು ಸಾವಿರಾರು ಹೋದ್ರು ಅಡ್ಡಿಲ್ಲ. ಆದ್ರೆ ನರೇಂದ್ರ ಮೋದಿ ಇರ್ಬೇಕು, ಭಾರತ ದೇಶ ಉಳಿಬೇಕು. ನನ್ನ ಸಲಾಗ ಭಾರತೀಯ ಜನತಾ ಪಾರ್ಟಿ ಇಲ್ಲ, ನನಗೂ ಎಲ್ಲ ಶಿಖರನ ಭಾರತೀಯ ಜನತಾ ಪಾರ್ಟಿ ಅಂತ ನಾ ಭಾವಿಸೋದಿಲ್ಲ. ಮತ್ ದೇಶ ಸ್ವತಂತ್ರ ಆದಾಗ ನಾವ್ ಯಾರೂ ಇಲ್ಲಾಗಿದ್ದು, ದೇಶಕ್ಕೆ ನಾವ್ ಏನೂ ಕೊಟ್ಟಿಲ್ಲ. ಈಗ ಅದು ಕೊಡುವಂತ ಅವಕಾಶ ದೇವ್ರು ನಮ್ಗೆ ಕೊಟ್ಟಿದ್ದಾನ. ಅದು ಮತ್ತು ಫ್ರೀದಾಗ ಕೊಟ್ಟಿನಂತ ನಮ್ಮ ಸಂವಿಧಾನ ಒಂದು ಓಟದ ಅಧಿಕಾರ. ಮತ್ತು ಇದು ಬಾಯಿ ದೇವ್ರು ಕೊಟ್ಟನು ಮಾತಾಡ್ಲಿಕ್ಕ. ಆ ಮಾತದ ಉಪಯೋಗ ಜನರಿಗೆ ಕೈ ಮುಗಿದು ವಿನಂತಿ ಮಾಡಿ ನರೇಂದ್ರ ಮೋದಿ ಅಂತ ಒಬ್ಬ ಒಳ್ಳೆ ಪ್ರಧಾನಿಗ ಶಕ್ತಿ ಕೊಡ್ರಿ ಅಂತ ಪ್ರಾರ್ಥನೆ ಮಾಡೋ ಜೊತೆಗೆ ನನ್ನ ಕರ್ತವ್ಯ ನಾ ಪಾಲನೆ ಮಾಡ್ತಾ ಇದ್ದೇನೆ. ಟಿಕೆಟ್ ಸಿಗ್ಲಿ ಬಿಡ್ಲಿ, ಈಗ 3 ಸಲ ಆಗೈತಿ, ಇನ್ನೂ 3 ಸಲ ಆದ್ರೂ ನಾ BJP ಪರವಾಗಿ ಕೆಲಸ ಮಾಡವ. ನರೇಂದ್ರ ಮೋದಿ ಅವ್ರಿಗೆ ಶಕ್ತಿ ಕೊಡ್ಲಿಕ್ಕ ನಂದೂನು ಒಂದು ಏನು ಕೊಡುಗೆ ಸಾಧ್ಯತೆ ಅದು ಪ್ರಯತ್ನ ಮಾಡವ. ಉಳ್ಕಿದೆಲ್ಲ ನಾವು ಕೊರೋನಾದಾಗ ನೋಡಿದೀವಿ, ಎಲ್ಲ ಬಿಟ್ಟು ಹೋದ್ರಲ್ವಾ. ಇದೇ ಜಾಸ್ತಿ. ಮತ್ತೆ ಯಾಕೆ ತಲೆ ಕೆಡ್ಸ್ಕೊಳ್ಳೋದ? ನಮಗ್ ಸಿಕ್ಕರ ಅಷ್ಟ BJP ಅಷ್ಟ ಕೆಲಸ ಮಾಡೋದಂತ ಇರೋಕ್ಕಿಂತ ಯಾರಿಗ್ ಸಿಕ್ಕರೂ ಈ ದೇಶ ಉಳಿಸುವಂತ ನರೇಂದ್ರ ಮೋದಿ ಅವ್ರ ಕೈ ಬಲ ಪಡಿಸೋ ನಮ್ ಧರ್ಮ ಕರ್ತೇವೆ ಅಂತ ತಿಳ್ಕೊಂಡ ಕೆಲಸ ಮಾಡ್ತಾ ಇದೀವಿ. ಗೆಲ್ತೀರ? 100ಕ್ಕೆ 100. ಎಷ್ಟು ಅಂತರದಿಂದ ಲೀಡ್ ನಿರೀಕ್ಷೆ ಮಾಡ್ಬೋದು? ಅದ್ರ ಬಗ್ಗೆ ಅದು ಚೆನ್ನಾಗಿ ತೀರ್ಮಾನ ಮಾಡ್ತಾರ. ಅದು ನಾ ಮತ್ತ ಮುರ್ನಾಲ್ ಹೆಬ್ಬಾಳ್ಕರ್ ಚಂದ್ರರಾಜ್ ಹಟ್ಟಿ ಒಳಗೆ ಫರ್ಕ್ ಆಗುದಿಲ್ಲ. ಮತ್ ನಾ ಅಂಕಿ ಸಂಖ್ಯೆ ಹೇಳಕ್ಕೆ ಜ್ಯೋತಿಷ್ ಶಾಸ್ತ್ರ ನಾ ಜನ ಕಾನ್ಫಿಡೆಂಟ್ ಇರುತ್ತಲ್ಲ ಗೆಲುವು ಜೋ ಜೀತಾ ವಹಿ ಸಿಕಂದರ್, BJP ಸಿಕಂದರ್. ಇವಿಷ್ಟು ಒಟ್ಟವಶ್ಯಕರೇ ಗೊತ್ತಾಯ್ತಲ್ಲ. ಬಿಜೆಪಿ ಪಕ್ಷದ ಬೆಳಗಾವಿ ಕೇಸರಿ ಹುಲಿ ಆಗಿರ್ತಕ್ಕಂಥ ಶ್ರೀ ಸಂಜಯ್ ಪಾಟೀಲ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಬಿರುಸಿನ ಪ್ರಚಾರ ನಡೆಸ್ತಾ ಇರ್ತಕ್ಕಂಥವ್ರು ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಶ್ರೀ ಅನಿಲ್ ಬೆಲ್ಕೆ ಸಾಹೇಬ್ರು, ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ಬಿಜೆಪಿ ಪಕ್ಷದ ಭದ್ರಕೋಟೆ ಮೊದ್ಲಿಂದನು ಬೆಳಗಾವಿ ಅಂತಕ್ಕಂಥದ್ದು. ಈ ಬಾರಿ ಜಗದೀಶ್ ಶೆಟ್ಟರ್ ಅವ್ರನ್ನ ನಿಲ್ಸಿದೀರಾ, ಯಾವ ರೀತಿ ನಡೀತಾ ಇದೆ? ತಾವು 27ನೇ ತಾರೀಕು ಬೆಳಗಾವಿನಲ್ಲಿ ಪ್ರಚಾರ ನೋಡಿದಿರಿ. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರದ್ದು ಸ್ವಾಗತ ಹೆಂಗ್ ಮಾಡ್ಯಾವಂದ್ರ 10,000ಕ್ಕಿಂತ ಜಾಸ್ತಿ ಜನರು ಅಥವಾ 4,000 ಮೋಟರ್ ಸೈಕಲ್ ತಗೊಂಡು ಅವ್ರು ಸ್ವಾಗತ ಮಾಡಿದ್ದೇವೆ. ಆವಾಗ ಎದುರುಗ ಅವ್ರಿಗೆ ಗೊತ್ತಾತು ಬೆಳಗಾವಿ ಭಾರತೀಯ ಜನತಾ ಪಾರ್ಟಿ ಭದ್ರಕೋಟೆ. 4 ಸಲ ಸನ್ಮಾನ್ಯ ಸುರೇಶ್ ಅಂಗಡಿ ಅವರು, 1 ಸಲ ಸನ್ಮಾನ್ಯ ಮಂಗಲಾ ಸುರೇಶ್ ಅಂಗಡಿ ಅವರು ಆರಿಸ್ ಕೊಟ್ಟವ್ರದವರು. ಇಲ್ಲಿ ಯಾವುದೂ ಪರಿಸ್ಥಿತಿ ಕಾಂಗ್ರೆಸ್ದ ಹೆಸರೇ ಇಲ್ಲ. ಹಿಂಗಾಗಿ ಆವಾಗ ನಾವು ಅಂಜಿ ಬಿಟ್ಟಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರ ಇದು ಭಾರತೀಯ ಜನತಾ ಪಾರ್ಟಿ ಬಾಲ್ಯಕ್ಕಿಲ್ಲ ಅಂತೇವೆ. ಹಿಂಗಾಗಿ ಯಾವುದೂ ಪರಿಸ್ಥಿತಿ 2 ಸಲ 4 ಸಲ ನಾವು ಸುರೇಶ್ ಅಂಗಡಿ ಅವ್ರಿಗೂ ಲಕ್ಷಾಂತರ ಓಟ್ಲಿ ಲೀಡ್ ಕೊಟ್ಟಿದ್ದೀವಿ. ಈಗ ಅದಕ್ಕಿಂತ ಜಾಸ್ತಿ ಲೀಡ್ಲೆ ನಾವು ಗೆಲ್ತೀವಿ ಅಂತ ಗೊತ್ತಾಯ್ತು. ಸರ್, ಈಗ ಇನ್ನೊಂದು ವಿಶೇಷವಾಗಿ ತಾವು ಸಹ ಒಂದ್ ರೀತಿ ಬೆಳಗಾವಿ ಮಾಜಿ ಶಾಸಕರು, ಸಾಕಷ್ಟು ಈ ಕಡೆ ಭಾಗದ ನಾಡಿಮೇಡಿ ತಗೊಂಡಿದ್ದೀರಾ. ಜಗದೀಶ್ ಶೆಟ್ಟಿ ಅವರು ಅಂತ ಹಿರಿಯ ರಾಜಕಾರಣಿಗಳನ್ನ ಕರ್ಕೊಂಡ್ ಬಂದಿದ್ದೀರಾ. ಏನಾದ್ರು ಗೆದ್ರೆ ಈ ಕಡೆ ಭಾಗದ ಮುಖ್ಯ ಸಮಸ್ಯೆಗಳನ್ನ ಏನೇನ್ ಬಗೆಹರಿಸ್ಕೋತೀರಾ ಸರ್? ಬೆಳಗಾವಿನಲ್ಲಿ ಹಂಗ್ ನೋಡಿದ್ರೆ ದೊಡ್ಡ ಸಮಸ್ಯೆಗಳು ಅದಾವ. ಒಂದಂದ್ರ ನಮ್ಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಬೇಕು, ಇಲ್ಲಿ ಇಂಡಸ್ಟ್ರಿಯಲ್ ಹಬ್ ಆಗಬೇಕು, ಬೆಳಗಾವಿ ಟು ಹುಬ್ಬಳ್ಳಿ ಧಾರವಾಡ ರೈಲ್ವೆ ಟ್ರ್ಯಾಕ್ ಆಗಬೇಕು. ಅದಕ್ಕೆ ಸನ್ಮಾನ್ಯ ಮಂಗಲಾ ಸುರೇಶ್ ಅಂಗಡಿ ಈಗಾಗಲೇ ಪ್ರಯತ್ನ ಮಾಡಿದಾರು, ಜೊತೆ ಕಡಾಡಿ ಅವರು ಪ್ರಯತ್ನ ಮಾಡಿದಾರು. ಹಿಂಗಾಗಿ ಈಗ ಜಗದೀಶ್ ಶೆಟ್ಟರು ಯಾವಾಗ ಆರಿಸಿ ಬರ್ತಾರು, ಒಳ್ಳೆ ಆದ ಇದು ಒಂದು ರೈಲ್ವೆ ಟ್ರ್ಯಾಕು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರಲಿ, ಇಂಡಸ್ಟ್ರಿಯಲ್ ಹಬ್ ಇರಲಿ, ಇಂಥ ಬಹಳಷ್ಟು ಇನ್ನೂ ರೈಲ್ವೆ ಗೇಟ್ ಮೇಲೆ ಓವರ್ ಬ್ರಿಡ್ಜ್ ಆಗ್ಬೇಕಾಗ್ಯಾವ. ಎಲ್ಲ ಕೆಲಸವನ್ನು ಪೆಂಡಿಂಗ್ ಅದಾವ. ಅವು ಎಲ್ಲ ಕೆಲಸವನ್ನು ಅವ್ರು ಮಾಡ್ತಾರಂತ ನಂಗೆ ಭರವಸೆ ಅದ. ಈಗ ನಿಮ್ಮ ಎದುರಾಳಿ ಈಗ ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಆಗಿರ್ತಕ್ಕಂಥ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸಾಕಷ್ಟು ಒಂದ್ ರೀತಿ ಅವರು ಸಹ ಒಂದ್ ರೀತಿ ಈಗ ಆಲ್ರೆಡಿ ಗೆದ್ದಾಗಿದೆ, ಲೀಡ್ ಮಾತ್ರ ಎಣಿಕೆ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಇದು ಮಾಡ್ತಾವ್ರೆ. ವಿಶೇಷವಾಗಿ ಇದಕ್ಕೆ ಏನ್ ಪ್ರತಿಕ್ರಿಯೆ ಕೊಡ್ತೀರಾ ಸರ್? ನೋಡ್ರಿ, ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಬಹಳ ಹಳೆ ಮತ್ತು ಹಿರಿಯರು, ಬಹಳಷ್ಟು ದೊಡ್ಡ ಅನುಭವಿ. 6 ಸಲ ಶಾಸಕರು, ಈ ನಾಡಿಂದ ಮುಖ್ಯಮಂತ್ರಿಗಳು, ವಿರೋಧಿ ಪಕ್ಷ ನಾಯಕರು, ಸಭಾ ಅಧ್ಯಕ್ಷರು, ಪಾರ್ಟಿ ಅಧ್ಯಕ್ಷರು, ಇಂಥ ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಅನುಭವ ಐತ, ರಾಜಕೀಯ ಅನುಭವ ಅದ. ಪಾರ್ಲಿಮೆಂಟ್ನಾಗ ಹೋಗಿ ಕೂತ್ರೆ ಇಲ್ಲಿ ಕೆಲಸ ಆಗುದಿಲ್ಲ.
ಇನ್ನೊಂದು ಸರ್ಕಾರ ಬರೋದು ಮೋದಿ ಅವ್ರದ್ದು ಪಕ್ಕ. ಕೆಲಸ ಯಾರು ಮಾಡಬೇಕು? BJP ಸಾಂಸದರು ಬಂದ್ ಮಾಡಬೇಕು. ಇವ್ರ ಕೈಲಿ ಏನೂ ಆಗುದಿಲ್ಲ, ಎಲ್ಲರೂ ಗೊತ್ತದ. ಲಾಸ್ಟ್ ಟೈಮ್ 50 ದಾಟಿಲ್ಲ, ಇವತ್ತು 25 ದಾಟುದಿಲ್ಲ. ಆ ಮಟ್ಟಕ್ಕೆ ಕಾಂಗ್ರೆಸ್ ಬಂದಾಗ ಈ ಬಗ್ಗೆ ಯಾರು ಚರ್ಚಾನೇ ಇಲ್ಲ ಸದ್ಯ ಕಾಂಗ್ರೆಸ್ ಬಗ್ಗೆ. ಮೋದಿ ಮೋದಿ ಮೋದಿ. ಗ್ಯಾರಂಟಿ ಅಂತಕ್ಕಂಥ ಘೋಷಣೆಗಳಡಿ ಈಗ 2023 ಚುನಾವಣೆಯಲ್ಲಿ ಸಾಕಷ್ಟು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಇಂತಹ ಸಂದರ್ಭದಲ್ಲಿ ಈ ಬಾರಿ ಸಹ ಗ್ಯಾರಂಟಿ ಅಜೆಂಡಾಗಳನ್ನ ತಗೊಂಡು ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇದೆ. ಅದಕ್ಕೆ ನಿಮ್ಮ ಅಜೆಂಡಾಗಳು ಏನು ಸರ್? ನೋಡ್ರಿ, ಎಲ್ಲಾ ವಿಡಿಯೋ ವೈರಲ್ ನೀವು ನೋಡತ್ತೀರಿ. ನೀವು ಎಲ್ಲಾ ವಿಡಿಯೋ ವೈರಲ್ ಏನೇನಾಗತ್ತಾವು, ಜನರು ಏನ್ ಹೇಳ್ತಾರಂದ್ರ ಅವೇನ್ ಗ್ಯಾರಂಟಿಗಳು ಇನ್ನೂ ತನಕ ಯಾರು ತನಕ 50% ತನಕ ಮುಟ್ಟಿಲ್ಲ. ಟೆಕ್ನಿಕಲ್ ಫಾಲ್ಟ್ ಅಂತ ಹೇಳ್ತಾರ, ಎಲ್ಲ ಸುಳ್ಳು. ಇವ್ರ ಕಡೆ ದುಡ್ಡಿಲ್ಲ. ಬೆಂಗಳೂರಿನಾಗ ಹೋಗಿ ಅಲ್ಲಿ ಕೂತು ಅದು ಬಟನ್ ಒಂದು ಪ್ರೆಸ್ ಮಾಡಿದ್ರೆ ಟೆಕ್ನಿಕಲ್ ಫಾಲ್ಟ್ ಶುರು ಆಗ್ತಾವ. ನಿಮ್ ಎಂಟ್ರಿ ಬಂದ್ ಆಗ್ತಾವ, ಪೇಮೆಂಟ್ ಆಟೋಮೆಟಿಕ್ ಬಂದ್ ಆಗ್ತಾವ. ಜನರು ಏನ್ ತಿಳ್ಕೊತಾರು, ಇಲ್ಲಿ ಏನು ಟೆಕ್ನಿಕಲ್ ಫಾಲ್ಟ್ ಐತಿ, ಇಂಟರ್ನೆಟ್ ಸಮಸ್ಯೆ ಐತಿ. ಏನು ಸಮಸ್ಯೆ ಇಲ್ಲ. ಈ ಸಮಸ್ಯೆ ಇರುವುದು ಸರ್ಕಾರನಲ್ಲಿ, ಸಮಸ್ಯೆ ಇರುವುದು ದುಡ್ಡಿನಲ್ಲಿ. ಇವ್ರ ಕಡೆ ದುಡ್ಡಿಲ್ಲ, ಎಲ್ಲ ಪೂರಾ ಖಾಲಿ ಸರ್ಕಾರ ಆಗಿದೆ. ಕರ್ಜ್ ಬಾಜಾರಿ ಅಂತೇನೋ ಇಂಥ ಮಟ್ಟನಲ್ಲಿ ಬಂದಾರು. ಈ ಬರುವ ಕಾಲದಲ್ಲಿ ಅವ್ರಿಗೆ ಗೊತ್ತದ, ಇಡೀ ರಾಜ್ಯದಲ್ಲಿ 78 ಲೋಕಸಭಾ ಅಭ್ಯರ್ಥಿ ಗೆಲ್ತಾರಂತ ಅವ್ರಿಗೆ ಕರೆಕ್ಟ್ ಗೊತ್ತದ. ನಿಮ್ಮಲ್ಲೂ ಸಹ ಒಂದ್ ರೀತಿ ಗುಂಪುಗಾರಿಕೆ ಇತ್ತು. ವಿಶೇಷವಾಗಿ ಮಹಾಂತೇಶ್ ಒಕ್ಕುಂದಕ್ಕಂತವರು ಬಂಡಾಯ ನಿಂತ್ಕೊತಿದ್ರು. ವಿಶೇಷವಾಗಿ ಸಾಕಷ್ಟು ಅಸಮಾಧಾನ ಇತ್ತು. ಅದೆಲ್ಲ ಅಸಮಾಧಾನ ತಣ್ಣಗಾಗಿತ್ತು. ನಾನು ನಿನ್ನೆ ರಾಮದುರ್ ಹೋಗಿದ್ದೀವಿ, ಅದಕ್ಕಿಂತ ಪೈಲ ಬೈಲೊಂಗಲ್ ಹೋಗಿದ್ದೀವಿ. ನೀವೆಲ್ಲ ಮೀಡಿಯಾ ಒಳಗೆ ನೋಡಿರ್ಬೇಕು. ರಾಮದೂರ್ನಲ್ಲಿ 2 ಬನ ಅಂತ ತಿಳ್ಕೊಂಡಿದ್ದೀವಿ ಪೈಲ. ನಿನ್ನೆ ಮಾಜಿ ಶಾಸಕರಾದ ಯಾದವಾಡ್ ಸರ್ ಅವರು, ಹಿಂದಿನ ಅಭ್ಯರ್ಥಿ ಸನ್ಮಾನ್ಯ ಚಿಕ್ಕರೇನವರು, ಇಬ್ರು ಗ್ರೂಪ್ಗಳು ಒಂದಾಗಿ ಕೆಲಸ ಮಾಡಕ್ ಶುರು ಮಾಡ್ಬಿಟ್ರು. ಮತ್ತು ಅವು ಹೇಳಿಕೆ ಕೊಟ್ಟಾರ, ಯಾವುದೂ ಪರಿಸ್ಥಿತಿ ನಾವೆಲ್ಲರೂ ಕೂಡೇ ಕೆಲಸ ಮಾಡ್ತೀವಿ, ಕೂಡೇ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ತೀವಿ, ಕೂಡೇ ಸನ್ಮಾನ್ಯ ಮೋದಿ ಅವ್ರಿಗೂ 3ನೇ ಸಲ ಈ ದೇಶದ ಪ್ರಧಾನಿ ಮಾಡ್ತೀವಿ ಅಂತ ಎಲ್ಲರೂ ಕೂಡಿ ಹೇಳಿಕೆ ಕೊಟ್ಟಾರ. ಹಿಂಗಾಗಿ ಏನು ಎಲ್ಲೇ ಸಮಸ್ಯೆ ಎಲ್ಲಿ ಉಳಿದಿಲ್ಲ. ಎಲ್ಲ ಕಡೆ ಸಮಸ್ಯೆ ಏನು ಸಣ್ಣ ಇದ್ದು ಎಲ್ಲ ಬಗೆಹರಿಸಿದ್ದಾರೆ. ಯಾಕಂದ್ರೆ ದೇಶ ಸಲುವಾಗಿ ಇದು ಇಲೆಕ್ಷನ್, ರಾಷ್ಟ್ರ ಸಲುವಾಗಿ ಇಲೆಕ್ಷನ್. ದೇಶ ಎಲ್ಲಿ ಹೋಗತ್ತಂತ ಎಲ್ಲರೂ ಗೊತ್ತದ. 3ನೇ ಸಲ ಪ್ರಧಾನಿ ಆದ್ರೆ ಈ ದೇಶದ ಮತ್ತು ಈಗ ಎಲ್ಲೆಲ್ಲಿ ಹೋಗುದು ಎಲ್ಲ ಜನರಿಗೆ ಗೊತ್ತದ. ಹಿಂಗಾಗಿ ಜನರು ಈಗಾಗಲೇ ಡಿಸೈಡ್ ಮಾಡಿದಾರು, ಬರುವ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸ್ಬೇಕು, ಸನ್ಮಾನ್ಯ ಪ್ರಧಾನಿಗೆ 3ನೇ ಸಲ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕು. ಒಟ್ಟಾರೆ ಈ ಬಾರಿ ಗೆದ್ದೇ ಗೆಲ್ತೀರಾ ಸರ್? ಗೆದ್ದೇ ಗೆಲ್ತೇವೆ. ಹಿಂದಿನಕ್ಕಿಂತ ಜಾಸ್ತಿ ಲೀಡ್ ತಗೊಂಡ್ ಗೆಲ್ತೇವೆ. ಅಂದಾಜು ಏನ್ ಕಾನ್ಫಿಡೆಂಟ್ ಇದೆ ಸರ್? ಎಷ್ಟು ಲೀಡ್ ಇದೆ ಅಂತ? ಅದನ್ನ ಹೇಳ್ತೇನಲ್ಲ, 2019 ನಲ್ಲಿ 3,87,000 ಇವ್ರು ಗೆದ್ರು. ಯಾರು? ಸುರೇಶ್. 2014 ನಲ್ಲಿ 97,000 ಗೆದ್ರು. ಬೈ ಇಲೆಕ್ಷನ್ ಅಷ್ಟು ಸಮಸ್ಯೆ ಆಯ್ತು. 4 ಇಲೆಕ್ಷನ್ಗಳು ಸನ್ಮಾನ್ಯ ಸುರೇಶ್ ಅವರು ಲಕ್ಷಾಂತರ ಓಟ್ಲೆ ಗೆದ್ರು. ಈ ಬಾರಿ ಲಕ್ಷಾಂತರ ಓಟ್ಲನ್ನ ಗೆಲ್ತಾರು, ಲೀಡ್ ಕೊಡ್ತೀವಿ. ಇದು ಜನರು ಡಿಸೈಡ್ ಮಾಡ. ಈಗಾಗಲೇ ಹಿಂದಿನಕ್ಕಿಂತ ಈ ಬಾರಿ ಬಹಳ ಒಳ್ಳೆ ವಾತಾವರಣ. 370 ರಾಮ ಮಂದಿರ್, CAA ಇವೆಲ್ಲ ನೋಡಿದ್ರ ಈ ಬಾರಿ ಕಾಂಗ್ರೆಸ್ ಓಟ್ ಹಾಕುದಿಲ್ಲ ಜನರು. ಇವಿಷ್ಟು ಒಟ್ಟರೆ ಗೊತ್ತಾಯ್ತಲ್ಲ. ಮಾಜಿ ಶಾಸಕರು ಮತ್ತು ರಾಜ್ಯದ ಬಿಜೆಪಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಅನಿಲ್ ಬೆನ್ಕೆ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.